ಹಲೋ ಚಾಂಪಿಯನ್ಸ್, ಎಲ್ಲರೂ ಸಗದಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ಒಂದು ವಿಡಿಯೋಲಿ ವಿಲ್ ಬಿ ಸೀಯಿಂಗ್ 3 ಕ್ವಶನ್ಸ್ ಆನ್ ಎಲೆಕ್ಟ್ರಿಸಿಟಿ, ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಮು 10th ಅವ್ರಿಗೆ, ಸೆಕೆಂಡ್ PUC ಅವ್ರಿಗೆ CET ಪ್ರಾಬ್ಲಮ್. ಆದರೆ ಕಾನ್ಸೆಪ್ಟ್ ಏನಿದೆ ಎಲ್ಲರಿಗೂ ಒಂದೇ. ಈ ಒಂದು ಕ್ವಶನ್ ಏನಿದೆ 2024 CETಲಿ ಕೇಳಿದರು, CET ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಎಕ್ಸಾಮಲ್ಲಿ. ಇದನ್ನೇ 10th ಅವರು ಸಾಲ್ವ್ ಮಾಡ್ಬೋದು. ಸೊ 10th ಅವ್ರು ಯಾಕೆ ನಾನು ತೊಗೊಂಡಿದ್ದೀನಿ ಅಂದರೆ ನಿಮಗೆ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳಿ, ಎಸ್ಪೆಷಲಿ 10th SSLC. CBSE ಅವ್ರು ಕೇಳ್ಬೋದು, ಕೇಳಲ್ಲ ಅಂತಲ್ಲ, ಆರಾಮಾಗಿ ಕೇಳ್ಬೋದು. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯಿತು ಎಲೆಕ್ಟ್ರಿಸಿಟಿಲಿ, ಯು ಕ್ಯಾನ್ ಸಾಲ್ವ್ ಎನಿ ಗಿವನ್ ಪ್ರಾಬ್ಲಮ್. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್. ಅಲ್ಲಿ ಎಲೆಕ್ಟ್ರಿಸಿಟಿಲಿ 1-2 ಕಾನ್ಸೆಪ್ಟ್ ಇಲ್ಲ, ಸಾಕಷ್ಟು ಹೆಂಗೆ ಟ್ವಿಸ್ಟ್ ಮಾಡಬೇಕಾದ್ರೂ ಕೇಳ್ಬೋದು. ಸೊ ಇಫ್ ಯು ನೋ ಹೌ ಟು ಸಾಲ್ವ್, ದೆನ್ ಕಣ್ಣು ಮುಚ್ಕೊಂಡು ಯು ಡೋಂಟ್ ಹ್ಯಾವ್ ಟು ವರಿ, ಆರ್ ಯು ಕ್ಯಾನ್ ಸಾಲ್ವ್ ಬೈ ಜಸ್ಟ್ ಕ್ಲೋಸಿಂಗ್ ಯುವರ್ ಐಸ್. ಎಲೆಕ್ಟ್ರಿಸಿಟಿಲಿ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ PUC CET ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋಂಗಿದ್ರೆ ಪ್ರತಿಯೊಂದು ಸ್ಟೆಪ್ಸ್ ಹಾಕೊಂಡು ಎಕ್ಸ್ಪ್ಲೈನ್ ಮಾಡಬೇಕು ಅಂತಲ್ಲ, ನಿಮಗೆ ಎಲ್ಲಿ ಯಾವ ಫಾರ್ಮುಲಾ ತೊಗೊಂಡಾಗ ಹೆಂಗೆ ಕ್ವಿಕ್ಕಾಗಿ ಸಾಲ್ವ್ ಮಾಡ್ಬೋದು ಅದು ನೋಡೋಣ. ಓಕೆ, ಫ್ರಮ್ 2 ಹೇಳ್ತಾರಲ್ಲ, ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡೆದೆ ಅಂತ, ಹಾಗೆ. ಸೊ ವೈರ್ ಆಫ್ ರೆಸಿಸ್ಟೆನ್ಸ್ 3 ohm, 3 ohm ಒಂದು ವೈರ್ ಇದೆ, ಅದರ ರೆಸಿಸ್ಟೆನ್ಸ್ ಎಷ್ಟು 3 ohm ಇದೆ. ಸ್ಟ್ರೆಚ್ ಟು ಟ್ವೈಸ್ ಇಟ್ಸ್ ಒರಿಜಿನಲ್ ಲೆಂತ್. ಸೊ ಲೆಂತ್ ಏನಾಗಿದೆ, ಒರಿಜಿನಲ್ ಲೆಂತ್ಗಿಂತ ಟ್ವೈಸ್ ಸ್ಟ್ರೆಚ್ ಮಾಡಿದ್ದಾರೆ. ದ ರೆಸಿಸ್ಟೆನ್ಸ್ ಆಫ್ ದ ನ್ಯೂ ವೈರ್ ವಿಲ್ ಬಿ, ಅಷ್ಟೇ ಸಿಂಪಲ್. ಸೊ ಸ್ಟಾರ್ಟಿಂಗ್ ರೆಸಿಸ್ಟೆನ್ಸ್ ಏನಿದೆ 3 ohm ಇದೆ. ಸೊ ಲೆಂತ್ ಏನಿದೆ ಎಲ್ಲಿದೆ, ಹೊಸ ರೆಸಿಸ್ಟೆನ್ಸ್ ಎಷ್ಟು, ಯಾವಾಗ ಲೆಂತ್ನ ಡಬಲ್ ಮಾಡಿದಾಗ. ಇದು ಕ್ವಶನ್. ಸರ್ ಇದರಲ್ಲಿ ಏನಿದೆ ಸರ್, ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್. ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್. ಲೆಂತ್ ಏನಾಯಿತು, ಡಬಲ್ ಆಯಿತು. ರೆಸಿಸ್ಟೆನ್ಸ್ ಏನಾಗಬೇಕು, ಡಬಲ್ ಆಗಬೇಕು. 6 ohm ಅಷ್ಟೇ. ಅಷ್ಟೇ ಅಂದರೆ CETಲಿ ಹೋಯ್ತು ಒಂದು ಮಾರ್ಕ್ಸ್. ಈಗಿಂದ ನಿಮ್ಮ ಸೀನಿಯರ್ಸ್ ಯಾರಾದಿದ್ರೆ ಕೇಳ್ರಿ, 1 ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟು. 1 ಮಾರ್ಕ್ಸಲ್ಲಿ 1000 ರ್ಯಾಂಕು ಡಿಫ್ರೆನ್ಸ್ ಆಗುತ್ತೆ, ಅಥವಾ ನಿಮಗೆ ಇನ್ನೂ ಕಮ್ಮಿ ಅಂದರೆ 100 ರ್ಯಾಂಕ್ ಡಿಫ್ರೆನ್ಸ್ ಆಗುತ್ತೆ. ಸೊ 1 ಮಾರ್ಕ್ಸ್, ಇಟ್ಸ್ ನಾಟ್ ದಟ್ ಸಿಂಪಲ್ ಆರ್ ದಟ್ ಈಸಿ. ಸೊ ನೀವು ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಕರೆಕ್ಟು, ಕಾನ್ಸೆಪ್ಟ್ ಕರೆಕ್ಟು, ಆದರೆ ಇದನ್ನಿಲ್ಲಿ ಅಪ್ಲೈ ಮಾಡಿದ್ರೆ ಹೋಯ್ತು. SSLC ಅವ್ರು ಇದನ್ನೇ ನೀವು ಅಂತ ಬರ್ಕೊಂಡು ಎಲ್ಲ ಹಂಗೆ ಸಾಲ್ವ್ ಮಾಡಿದ್ರಿ ಅಂದರೆ 2 ಅಥವಾ 3 ಮಾರ್ಕ್ಸ್ ಹೋಯ್ತು, ಗಯಾ. ಸೊ ಇಟ್ಸ್ ನಾಟ್ ದಿಸ್ ಸಿಂಪಲ್. ನೀವು ಈಗ ನನ್ನ ಹತ್ರ ಇಲ್ಲೇ ತೊಗೊಳ್ಳಿ ನೋಡಿರಿ, ಒಂದು ವಯರ್ ಇದೆ, ದೊಡ್ಡ ವಯರ್ ಇದೆ. ಈ ವಯರ್ನ ಏನು ಮಾಡ್ತೀನಿ, ಲೆಂತ್ ನಾ ಇದನ್ನು ಹಾಫ್ ಮಾಡ್ತೀನಿ. ಈಗ ನಾನು ಅಲ್ಲಿರೋದು ಆಪೋಸಿಟ್ ತೊಗೊತೀನಿ, ಹಾಫ್ ಮಾಡ್ತೀನಿ. ಸೊ ಹಾಫ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ಥಿಕ್ನೆಸ್ ನೋಡಿರಿ, ನಾನು ಹಾಫ್ ಮಾಡಾದ್ಮೇಲೆ ಥಿಕ್ನೆಸ್ ನೋಡಿರಿ, ಏನಾಯಿತು, ಜಾಸ್ತಿ ಆಯಿತು ಇಲ್ಲೋ. ಸೊ ಲೆಂತ್ ವೇರಿಯೇಷನ್ ಆದರೆ ಥಿಕ್ನೆಸ್ ಏನಾಗುತ್ತೆ, ಅದು ವೇರಿ ಆಗುತ್ತೆ. ಸೊ ಅದೆಲ್ಲಿ ಬಿಟ್ರಿ ಇಲ್ಲಿ. ಸೊ ಥಿಕ್ನೆಸ್ ತೊಗೋಬೇಕಂತಾನೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಈಗ ಇದನ್ನು ಇನ್ನೂ ಹಾಫ್ ಮಾಡ್ತೀನಿ. ಇನ್ನೂ ಹಾಫ್ ಮಾಡಿದೆ ಅಂದರೆ ಥಿಕ್ನೆಸ್ ಏನಾಯಿತು, ಇನ್ನೂ ಜಾಸ್ತಿ ಆಯಿತು. ಸೊ ವಾಟ್ ಎವರ್ ದ ಲೆಂತ್ ಮೇ ಬಿ, ನೀವು ಲೆಂತ್ನ ಜಾಸ್ತಿ ಮಾಡಿರಿ ಕಮ್ಮಿ ಮಾಡಿರಿ, ವಾಲ್ಯೂಮ್ ಏನಾಗಿದೆ, ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ. ಸೊ ವಾಲ್ಯೂಮ್ ಈಸ್ ರಿಮೈನಿಂಗ್ ಕಾನ್ಸ್ಟೆಂಟ್. ಸೊ ನಾನು ಲೆಂತ್ ವಾಲ್ಯೂಮ್ ಫಾರ್ಮುಲಾ ಏನೇಂತ ಬರಿಬೋದು, ಲೆಂತ್ ಇಂಟು ಏರಿಯಾ. ಸೊ ಲೆಂತ್ ಇಂಟು ಏರಿಯಾ ಅಂತ ಬರಿಬೋದಾ, ಲೆಂತ್ ಇಂಟು ಏರಿಯಾ. ಯಾಕೆ ಹೇಳ್ತೇನೆ, ಲೆಂತ್ ಇಂಟು ಏರಿಯಾ ಇಸ್ ವಾಲ್ಯೂಮ್. ಸೊ ಇಲ್ಲಿ ಏರಿಯಾ, ಈ ಏರಿಯಾ ಪಾರ್ಟ್ನ, ಏರಿಯಾನೇನಾಗುತ್ತೆ ಲೆಂತ್ ಇಂಟು ಲೆಂತ್. ಸೊ ಲೆಂತ್ ಇಂಟು ಲೆಂತ್ ಇಂಟು ಲೆಂತ್ ಅಂದರೆ ಏನಾಯ್ತು, ವಾಲ್ಯೂಮ್ ಆಯಿತು. ನಾನು ಈ ಲೆಂತ್ ಇಂಟು ಲೆಂತ್ನ ಏರಿಯಾ ಅಂತ ತೊಗೊಂಡಿದ್ದೀನಿ. ಯಾಕೆ ತೊಗೊಂಡಿದ್ದೀನಿ ಅದನ್ನು ಹೇಳ್ತೀನಿ. ಸೊ ಏರಿಯಾನೇನಂತ ಬರಿಬೋದು, ಏರಿಯಾ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ವಾಲ್ಯೂಮ್ ಬೈ ಲೆಂತ್. ಸೊ ಏರಿಯಾ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ವಾಲ್ಯೂಮ್ ಬೈ ಲೆಂತ್. ಯಾಕೆ ಇದೆಲ್ಲ ಯಾಕೆ ಬೇಕಪ್ಪ, ಯಾಕೆ ಬೇಕು ಅಂದರೆ ರೆಸಿಸ್ಟೆನ್ಸ್ ಏನಿದೆ ಈಸ್, ನಿಮ್ಗೆ ಗೊತ್ತು, ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ನನಗೆ ಲೆಂತ್ ಇದೆ, ಸೊ ಲೆಂತ್ ಹೆಂಗೆ ಚೇಂಜ್ ಆಗ್ತಿದೆ ಗೊತ್ತಾಯಿತು. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇದೆ, ವಾಲ್ಯೂಮ್ ಬೈ ಲೆಂತ್. ಸೊ 2 ಸೇಮ್ ವಯರ್ ಸೇಮು. ಸೊ ವಾಲ್ಯೂಮ್ ಏನಿದೆ, ವಾಲ್ಯೂಮ್ ರಿಮೈನ್ಸ್ ಸೇಮ್, ವಾಲ್ಯೂಮ್ ಕಾನ್ಸ್ಟೆಂಟ್ ಇರುತ್ತೆ.
ವಾಟ್ ಈಸ್ ಹ್ಯಾಪ್ನಿಂಗ್ ಟು ಲೆಂತ್? ಸೊ ಲೆಂತ್ ವೇರಿ ಆಗ್ತಿದೆ. ಸೊ ಈ ರೆಸಿಸ್ಟೆನ್ಸ್ ವ್ಯಾಲ್ಯೂ ಗೊತ್ತು, ಲೆಂತ್ ಏನಿದೆ ಗೊತ್ತು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಲ್ಲಿದೆ. ಸೊ 2 ರೆಸಿಸ್ಟೆನ್ಸ್ ಇದೆ. ಸ್ಟಾರ್ಟಿಂಗ್ ಏನು ಅಂದರೆ ಲೆಂತ್ ಡಬಲ್ ಮಾಡಾದ್ಮೇಲೆ ಏರಿಯಾ ಏನಾಗುತ್ತೆ, ರೇಷೋ ತೊಗೋಬೇಕು. ಸಿಂಪಲ್, R1/R2. ಸೊ ರೇಷೋ ತೊಗೊತೀನಿ. ಸೊ R1/R2, ಸೊ ರೇಷೋ L1/A1. ಸೊ R1/R2 L1/A1 ಡಿವೈಡೆಡ್ ಬೈ R2 L2/A2. ಸಿಂಪಲ್. ಸೊ ಈಗ R1/R2ನ ಹಾಗೆ ತೊಗೊತೀನಿ, L1ನ ಹಾಗೆ ಇಡ್ತೀನಿ. ಸೊ ವಾಟ್ ಈಸ್ A1? ಸೊ A1 ಏನಂತ ಬರಿಬೋದು? ವಾಲ್ಯೂಮ್ ಬೈ ಲೆಂತ್. ವಾಲ್ಯೂಮ್ ಈಸ್ ಕಾನ್ಸ್ಟೆಂಟ್, ಲೆಂತ್ ಏನಿದೆ L1 ಡಿವೈಡೆಡ್ ಬೈ ಕೆಳಗೆ L2 ಡಿವೈಡೆಡ್ ಬೈ A2, ವಾಲ್ಯೂಮ್ ಬೈ ಲೆಂತ್ L2. ಈ ವಾಲ್ಯೂಮು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಕೆಳಗಿರೋ ಲೆಂತ್ ಏನಾಗುತ್ತೆ, ಇಲ್ಲೇ ಹೋಗುತ್ತೆ. ಈ L1 ಏನಾಗುತ್ತೆ, ಮೇಲೆ ಹೋಗುತ್ತೆ, ಯಾಕಂದರೆ ಇಲ್ಲಿ ಡಿವೈಡೆಡ್ ಬೈ ಇದೆ, ಸೊ ಮೇಲೆ ಹೋಗುತ್ತೆ. ಸೊ ಫೈನಲಿ ಏನಾಯಿತು? ಸೊ ಫೈನಲಿ R1/R2 ಈಸ್ ಈಕ್ವಲ್ ಟು L1 ಮೇಲೆ ಹೋಯ್ತು ಅಂದರೆ L1² L2². CETಗೆ ಫ್ರಮ್ CET ಪಾಯಿಂಟ್ ಆಫ್ ವ್ಯೂ ದಿಸ್ ಈಸ್ ಇಂಪಾರ್ಟೆಂಟ್. R1/R2 ಈಸ್ ಈಕ್ವಲ್ ಟು L1² L2². ಸೊ ನೀವು 10th ಇದು ಮಾಡ್ಬೋದು. ಇದು ಮಾಡಿದ್ರೆ ಯಾರು ಮಾರ್ಕ್ಸ್ ಸಿಗೋಲ್ಲ, ಬಿಕಾಸ್ ಕಾನ್ಸೆಪ್ಟ್ಸ್ ಏನಿದೆ ಕರೆಕ್ಟ್ ಇದೆ. ಸೊ R1 ಎಷ್ಟು? 3, R2 ಗೊತ್ತಿಲ್ಲ. ಸೊ R1 3, R2 ಗೊತ್ತಿಲ್ಲ. ನೆಕ್ಸ್ಟು L1 L, L2 2L. ಸೊ L1 ಈಸ್ L, L2 2L ಹೋಲ್ ಸ್ಕ್ವೇರ್ ಇದು. ಸೊ ಏನಾಯಿತು? 3/R2 ಈಸ್ ಈಕ್ವಲ್ ಟು L²/4L². L² ಕ್ಯಾನ್ಸಲ್ ಆಯಿತು, 4 ಮೇಲೆ ಹೋಯ್ತು ಅಂದರೆ 4 3s are 12 ಈಸ್ ಈಕ್ವಲ್ ಟು R2. ನೀವು ಡಬಲ್ ಅಂದ್ಕೊಂಡು 6 ಆಗಿದ್ರೆ ಹೋಯ್ತು. ಸೊ ಏನಾಯಿತು? 12 ಅಂದರೆ ಸ್ಕ್ವೇರ್. ಇದೇನಿದೆ ಸ್ಕ್ವೇರ್ ಮಾಡಬೇಕು, ರೆಸಿಸ್ಟೆನ್ಸ್ ಮಲ್ಟಿಪ್ಲೈ ಮಾಡಬೇಕು. ಸಿಂಪಲ್. CETಲಿ ಇದು ಕೇಳೋದಂದ್ರೆ ಎಷ್ಟು ನಿಮಿಷ ಅಲ್ಲ, ಎಷ್ಟು ಸೆಕೆಂಡ್ಸ್ ತೊಗೊಳ್ತೀರಾ. ಲೆಂತ್ ಇದೆ, ಏರಿಯಾ ರೆಸಿಸ್ಟೆನ್ಸ್ ಇದೆ, ಲೆಂತ್ ಡಬಲ್ ಆಯಿತು ಅಂದರೆ ಡಬಲ್ ಆಗಿರೋದನ್ನು ಸ್ಕ್ವೇರ್ ಮಾಡ್ತೀರಾ, ಮಲ್ಟಿಪ್ಲೈ ಮಾಡ್ತೀರಾ, ಬಂತು. ಲೆಂತ್ ಇರೋದು 3 ಟೈಮ್ಸ್ ಆಯಿತು ಅಂದರೆ ಸ್ಕ್ವೇರ್ ಮಾಡ್ತೀರಾ, ಮಲ್ಟಿಪ್ಲೈ ಮಾಡ್ತೀರಾ. ಸ್ಕ್ವೇರ್ ಅಂದರೆ 3 3s 9, 9 3s 27. ಹಾಫ್ ಆಯಿತು ಅಂದರೆ ಹಾಫ್ನ ಸ್ಕ್ವೇರ್ ಮಾಡಬೇಕು. ಸೊ 1/2 ಅಂದರೆ 1/4 ಆಗುತ್ತೆ. 1/4 ಇಂಟು 3, 3/4 0.75 ಅಷ್ಟೇ. ಓಕೆ, 10th ಹೆಂಗೆ ಕಾನ್ಸೆಪ್ಟ್ಸು ಏನು ಅಪ್ಲೈ ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ಸೊ ರೆಸಿಸ್ಟೆನ್ಸ್. ನೆಕ್ಸ್ಟು ಏನಿದೆ, ಆ್ಯನ್ ಎಲೆಕ್ಟ್ರಿಕ್ ಬಲ್ಬ್. ಇದು 3 years 4 years ಬ್ಯಾಕು CETಲಿ ಕೇಳಿದ್ದಾರೆ. ಆ್ಯಂಡ್ 10th ಯಾಕೆ ಈ ಕ್ವಶನ್ಸ್ ತೊಗೊಂಡಿದ್ದೀನಿ ಅಂದರೆ, ಪವರ್ ಇದೆ, ಪವರ್ ರೇಟಿಂಗಿಂದ ರೆಸಿಸ್ಟೆನ್ಸ್ ಹೆಂಗೆ ಫೈಂಡ್ ಮಾಡಬೇಕು ಅಂತ ಹೇಳೋದಕ್ಕೆ. ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅಗೇನ್ ಸೀರೀಸು ಕಾನ್ಸೆಪ್ಟು ಕವರ್ ಆಯಿತು. 2 ಅಗೇನ್ ಒಂದು ಕಲ್ಲಲ್ಲಿ 2 ಹಕ್ಕಿ ನೋಡ್ಬೋದು. ಆ್ಯನ್ ಎಲೆಕ್ಟ್ರಿಕ್ ಬಲ್ಬ್ ಆಫ್ 60 ವ್ಯಾಟ್. ಸೊ 60 ವ್ಯಾಟ್ ಏನಿದೆ, ವ್ಯಾಟ್ ಅಂದಿದ ತಕ್ಷಣ ಪವರ್. 120 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಟು ಬಿ ಕನೆಕ್ಟೆಡ್ ಟು 220 ವೋಲ್ಟ್ ಸೋರ್ಸ್. ಸೊ 220 ವೋಲ್ಟ್ ಸೋರ್ಸ್ ಕನೆಕ್ಟ್ ಮಾಡಬೇಕು. ಪವರ್ ಇದು ಬಲ್ಬ್ ಎಷ್ಟು 60 ವ್ಯಾಟು 120 ವೋಲ್ಟು. ವಾಟ್ ರೆಸಿಸ್ಟೆನ್ಸ್ ಶುಡ್ ಬಿ ಕನೆಕ್ಟೆಡ್ ಇನ್ ಸೀರೀಸ್. ಇದ್ರ ಜೊತೆ ಸೀರೀಸಲ್ಲಿ ಇನ್ನೊಂದು ಏನು ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಬೇಕು, ಸೊ ದಟ್ ದ ಬಲ್ಬ್ ಗ್ಲೋಸ್ ಪ್ರಾಪರ್ಲಿ, ಕರೆಕ್ಟಾಗಿ ವರ್ಕ್ ಆಗುತ್ತೆ. ಬಲ್ಬ್ ಅಷ್ಟೇ ಹಾಕಿದ್ರೆ ಕರೆಕ್ಟಾಗಿ ವರ್ಕ್ ಆಗೋಲ್ಲ. ಸೊ ಇದ್ರ ಜೊತೆ ಇನ್ನೊಂದು ರೆಸಿಸ್ಟೆನ್ಸ್ ಹಾಕಬೇಕು. ಆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು ಕಿತ್ನಾ. ಈ ರೆಸಿಸ್ಟೆನ್ಸ್ ಫೈಂಡ್ ಮಾಡಬೇಕು ಅಂದರೆ ಈ ರೆಸಿಸ್ಟೆನ್ಸ್ ಗೊತ್ತಿರ್ಬೇಕು ತಾನೆ ನನಗೆ. ಚೆಕ್ ಮಾಡೋಣ. ಸೊ ನನಗೇನಿದೆ, ಪವರ್ ಕೊಟ್ಟಿದ್ದಾರೆ. ಸೊ ಪವರ್ ಎಷ್ಟು 60 ವ್ಯಾಟು, ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು 120 ವೋಲ್ಟು. P ಈಸ್ ಈಕ್ವಲ್ ಟು VI. ನಾನು ಫಸ್ಟ್ ಕರೆಂಟ್ ಫೈಂಡ್ ಮಾಡ್ಕೊತೀನಿ, ಆಮೇಲೆ ರೆಸಿಸ್ಟೆನ್ಸ್ ಫೈಂಡ್ ಮಾಡ್ಕೊತೀನಿ. ಸೊ ಈ ಕರೆಂಟು I ಈಸ್ ಈಕ್ವಲ್ ಟು P/V.
ಸೊ ಪಿ ಎಷ್ಟು 60, ಪೊಟೆನ್ಷಿಯಲ್ ಡಿಫರೆನ್ಸ್ 120. ಸೊ ಕರೆಂಟ್ 0.5 ಆಂಪಿಯರ್. ಸೊ ನನಗೆ 0.5 ಆಂಪಿಯರ್ ಕರೆಂಟ್ ಬೇಕು. ಆದರೆ ಇಲ್ಲಿ ರೆಸಿಸ್ಟೆನ್ಸ್ ಏನಾಗ್ತಿದೆ, ರೆಸಿಸ್ಟೆನ್ಸ್ ಎಷ್ಟಿದೆ ಚೆಕ್ ಮಾಡಿರಿ. ಸೊ ಪಿ ಈಸ್ ಈಕ್ವಲ್ ಟು ವಿ ಐ. ಇದೇ ಪಿ ಈಸ್ ಈಕ್ವಲ್ ಟು, ನನಗೆ ಕರೆಂಟ್ ಬೇಡ, ಐ ಜಾಗದಲ್ಲಿ ಆರ್ ಹಾಕ್ತೀನಿ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಫೈಂಡ್ ಮಾಡಿಬಿಡ್ರಿ. ಸೊ ಇಲ್ಲಿ ಐ ಜಾಗದಲ್ಲಿ ನನಗೆ ಐ ಬೇಡ, ಯಾಕಂದರೆ ಪವರ್ ಗೊತ್ತು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಗೊತ್ತು. ಐ ಜಾಗದಲ್ಲಿ ಪಿ ಈಸ್ ಈಕ್ವಲ್ ಟು ವಿ ಬೈ ಆರ್. ಸೊ ಏನಾಯಿತು, ವಿ ಸ್ಕ್ವೇರ್ ಬೈ ಆರ್. ಸೊ ಆರ್ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಪಿ. ಎಲ್ಲ ಫಾರ್ಮುಲಾ ಬರಬೇಕು. ನಿಮ್ಗೆ ಫಾರ್ಮುಲಾ ಗೊತ್ತಿತ್ತು ಅಂದರೆ ಒಂದೇ ಮುಗೀತು. ಸೊ ವಿ ಸ್ಕ್ವೇರ್ ಅಂದರೆ ಎಷ್ಟಾಯಿತು, 120 ಇಂಟು 120 ಡಿವೈಡ್ ಬೈ ಪವರ್ 60. ಸೊ 0 0 ಕ್ಯಾನ್ಸಲ್, 6 1s 6 2s. ಸೊ ರೆಸಿಸ್ಟೆನ್ಸ್ ಆಯಿತು ಎಷ್ಟಾಯಿತು, 120 ಇಂಟು 2 240 ಓಮ್. ಸೊ ಇದ್ರ ರೆಸಿಸ್ಟೆನ್ಸು ಯಾವುದ್ರದ್ದು, ಈ ರೆಸಿಸ್ಟೆನ್ಸ್ ಯಾವುದು, ಬಲ್ಬ್ದು. ಎಷ್ಟು, 240. ಇದು ಗೊತ್ತಾಯ್ತು ನನಗೆ. ಇದು ಫೈಂಡ್ ಮಾಡಬೇಕು. ಸೊ ಟೋಟಲ್ ಕರೆಂಟ್ ಎಷ್ಟು ಬೇಕು ನನಗೆ, 0.5 ಬೇಕು. ಸೊ ಟೋಟಲ್ ಕರೆಂಟ್ ಸಿಂಪಲ್, ಹೋಮ್ಸ್ ಲಾ, ವಿ ಈಸ್ ಈಕ್ವಲ್ ಟು ಐ ಆರ್. ಇಲ್ಲಿ ಹಿಂದಿಂದ್ರಲ್ಲಿ ಏನಿದೆ, ಸೀರೀಸ್ ರೆಸಿಸ್ಟೆನ್ಸ್ ಇದೆ ಆರ್ ಎಸ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ, 220 ವೋಲ್ಟ್. ಸೊ 220 ವೋಲ್ಟ್ ಸೋರ್ಸ್ ಕನೆಕ್ಟ್ ಮಾಡ್ತಾರೆ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ 220. ಕರೆಂಟ್ ಎಷ್ಟಿದೆ ನನಗೆ, ಈ ಸೀರೀಸಲ್ಲಿ ಅಂದರೆ ಸರ್ಕ್ಯೂಟಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ, 0.5 ಆಂಪಿಯರ್. 0.5 ರೆಸಿಸ್ಟೆನ್ಸ್, ಸೀರೀಸ್ ರೆಸಿಸ್ಟೆನ್ಸ್ 240, ಬಲ್ಬ್ದು ಬಂತು. R2 ಫೈಂಡ್ ಮಾಡಬೇಕು. 240 ಪ್ಲಸ್ R2, 0.5 ಲೆಫ್ಟ್ ಸೈಡ್ ಹೋಯಿತು ಅಂದರೆ, ಸೊ 220 ಬೈ 0.5 ಅಂದರೆ 1/2 ಆಗುತ್ತೆ. ಸೊ ಎಷ್ಟಾಯಿತು, 440 ಈಸ್ ಈಕ್ವಲ್ ಟು 240 ಪ್ಲಸ್ R2. ಸೊ ವಾಟ್ ಈಸ್ R2, 440 minus 240 which is 200 ohm. ಸೊ ಇಷ್ಟಾಗಿತ್ತು ಅಂದರೆ ವಿಡಿಯೋ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸೊ ಈ ಕ್ವಶನ್ನ ನಾನು ಹಿಂದೆ ಕೇಳಿದ್ದೆ ಆ್ಯಂಡ್ ಅಗೇನ್ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದೀರಾ. ಎಸ್, ಎಷ್ಟು ಬರುತ್ತಪ್ಪ, 2 2 4 4 4 3 ಆಂಪಿಯರ್. ಎಸ್, ಸೊ ನಾನು ಏನು ಕೇಳಿದ್ದೆ ಇಲ್ಲಿ, ಕರೆಂಟ್ ಕೇಳಿದ್ದೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕರೆಂಟ್. ಇಲ್ಲಿ ನಿಮಗೆ ಸೀರೀಸು ಪ್ಯಾರಲಲ್ಲು, ಈ ಕ್ವಶನ್ ನಾನು ಕೊಟ್ಟಿದ್ದು ನಿಮಗೆ ಸೀರೀಸು ಪ್ಯಾರಲಲ್ ಕಾನ್ಸೆಪ್ಟನ್ನ ಅರ್ಥ ಮಾಡಿಸೋದಕ್ಕೆ. ನಿಮಗೆ ಈ ಕಾನ್ಸೆಪ್ಟಲ್ಲಿ ಹೆಂಗೆ ಸೀರೀಸು ಹೆಂಗೆ ಪ್ಯಾರಲಲ್ ಅಂತ ಗೊತ್ತಾಯಿತು ಅಂದರೆ, ಯು ಡೋಂಟ್ ಹ್ಯಾವ್ ಟು ವರಿ ಯಾವ್ದು ಸೀರೀಸ್ ಯಾವ್ದು ಪ್ಯಾರಲಲ್ ತೊಗೋಬೇಕು ಅಂತ. ನೋಡಿರಿ, ಇಲ್ಲಿ ಈ ಕರೆಂಟು ಇಲ್ಲಿಗೆ ಬರಬೇಕಾದ್ರೆ ಈ ಪಾಯಿಂಟಿಗೆ ಬಂದಿದ ತಕ್ಷಣ ಏನಾಯಿತು, ಸ್ಪ್ಲಿಟ್ ಆಗುತ್ತೆ. ಒಂದು ಕರೆಂಟ್ ಮೇಲೆ ಹೋಗುತ್ತೆ, ಇನ್ನೊಂದು ಕರೆಂಟ್ ಕೆಳಗೆ ಬರುತ್ತೆ, ಹೌದಾ ಇಲ್ಲ? ಸೊ ಮೇಲೆ ಹೋಗಿದ್ದ ಕರೆಂಟು, ಇದು ವಯರ್ ಹೆಂಗೆ ಕನೆಕ್ಟ್ ಆಗಿದೆ ಅಂದರೆ, ಮೇಲೆ ನೋಡಿರಿ, ಮೇಲೆ ಹಿಂಗೆ ಕನೆಕ್ಟ್ ಆಗಿದೆ. ಇಲ್ಲಿ ಮೇಲೆ ಹೋಗಿದ್ದು ಮತ್ತೇನಾಯ್ತು, ಇದೆ ಕೆಳಗೆ ಬಂತೋ ಇಲ್ಲೋ? ಸೊ ಕೆಳಗೆ ಬಂತು ಅಂದರೆ ಇದೇನಾದರೂ ವಯರ್ ಚೇಂಜ್ ಆಯಿತಾ? ಇಲ್ಲ ತಾನೆ, ಸೇಮ್ ವಯರ್ ತಾನೆ. ಸೊ ದಿಸ್ ಪಾರ್ಟ್ ಈಸ್ ಇನ್, ಇದೇನಿದೆ ದಿಸ್ ಈಸ್ ಇನ್ ಸೀರೀಸ್. ಸಿಮಿಲರ್ಲಿ ಕೆಳಗಿರೋದು ಏನಾಯಿತು, ಸೀರೀಸ್. ಸೊ ಮೇಲಿರೋದು ಕೆಳಗಿರೋದು ರೆಸಿಸ್ಟೆನ್ಸ್ ಏನಾಯಿತು, ಸೀರೀಸ್ ಆಯಿತು. ಸೊ 2 + 2 4. ಸೊ ಮೇಲೆ ಏನಾಯಿತು 4 ಓಮ್, ಕೆಳಗೆ 2 + 2 4 ಓಮ್, 4 4 ಪ್ಯಾರಲಲ್. ಸೊ 4 4 ಪ್ಯಾರಲ್ ಆಯಿತು ಅಂದರೆ 1/4 + 1/4. ಸೊ 1/RP. ನಾನು ಶಾರ್ಟ್ಕಟ್ಟು ಹೇಳಿದ್ದೀನಿ. ಸೊ ಶಾರ್ಟ್ಕಟ್ಟು ಮಾಡೋಂಗಿದ್ರೆ ಏನು ಮಾಡಬೇಕು ಅದು ತೋರಿಸ್ತೀನಿ. ಸೊ LCM 4, 1 + 1 2/4 1/RP. ಸೊ ಇಷ್ಟೆಲ್ಲ ಹಾಕ್ಬೇಕು ನೋಡ್ರಿ. ಸೊ RP is equal to 4/2 which is
2 ಓಮ್. ಸೊ ಆರ್ ಪಿ ಎಷ್ಟಾಯಿತು? 2 ಓಮ್ ಆಯಿತು. ಸೊ ನನಗೆ ಕರೆಂಟ್ ಬೇಕು. ಐ ಡೋಂಟ್ ವಾಂಟ್ ಆರ್ ಪಿ, ಅಲ್ಲ ಆರ್ ಪಿ ಬೇಕು, ಆರ್ ಪಿ ಬಂದಾದಮೇಲೆ ಕರೆಂಟ್ ಬರೋದು. ಸೊ ಆರ್ ಪಿ ಬಂದಾದಮೇಲೆ ಕರೆಂಟ್ ಬರೋದು. ಸೊ ವಾಟ್ ಈಸ್ ಕರೆಂಟ್? ಕರೆಂಟ್ ಈಸ್ ಈಕ್ವಲ್ ಟು ವಿ ಬೈ ಆರ್. ಐ ಈಸ್ ಈಕ್ವಲ್ ಟು ವಿ ಬೈ ಆರ್, ಬಟ್ ಇಲ್ಲಿ ಆರ್ ಇಲ್ಲ, ಯು ಹ್ಯಾವ್ ಆರ್ ಪಿ. ಸೊ ವಿ is 6, RP is 2. So current is 3 ampere. ಇದನ್ನು ಸಾಕಷ್ಟು ಜನ ಕಮೆಂಟ್ ಮಾಡಿದ್ದೀರಾ. ಇಟ್ಸ್ ಕರೆಕ್ಟ್. ಆರ್ ಪಿ ಎರಡು ವ್ಯಾಲ್ಯೂ ಇದೆ, ಸೊ ಎರಡು ರೆಸಿಸ್ಟೆನ್ಸ್ ಇದೆ. ಸೊ ಆರ್ ಪಿ ಫಾರ್ಮುಲಾ ಫಾರ್ 2 ರೆಸಿಸ್ಟೆನ್ಸ್ ಸಿ ಇ ಟಿಲಿ ಡೈರೆಕ್ಟಾಗಿ ಕೇಳೋದು ಅಂದರೆ ಡೈರೆಕ್ಟಾಗಿ ಇದೆಲ್ಲ ಸಾಲ್ವ್ ಮಾಡೋ ಇಷ್ಟೆಲ್ಲ 1/4 + 1/4 ಇಷ್ಟೆಲ್ಲ ಸ್ಟೆಪ್ಸ್ ಬೇಕಾ? ಬೇಡ ತಾನೆ. ಸೊ ಏನು ತೊಗೋಬೋದು? ಆರ್ ಪಿ ಇಸ್ ಈಕ್ವಲ್ ಟು R1 R2 ಬೈ R1 + R2 ಫಾರ್ಮುಲಾ. 10th ಬರೋದು ತಪ್ಪಲ್ಲ ಇದು, ಬಿಕಾಸ್ ನೀವು ಅದನ್ನು ಸಾಲ್ವ್ ಮಾಡಿದ್ರಿ, ನೀವು ಡೆರೈವ್ ಮಾಡಿದ್ರಿ ಅಂದರೆ ಇದು ಬಂದೇ ಬರುತ್ತೆ. ಆದ್ರೂ ಕರೆಕ್ಷನ್ ಮಾಡಬೇಕಾದ್ರೆ ಅಗೇನ್ ಕೆಲವೊಬ್ಬರು ನಾನ್ ಫಿಸಿಕ್ಸ್ ಬ್ಯಾಕ್ಗ್ರೌಂಡಿಂದ ಇದ್ದರು ಅಂದರೆ ಈ ಸ್ಟೆಪ್ಸು, ಈ ಡೆರೈವೇಷನ್ಸು ಗೊತ್ತಾಗಿಲ್ಲ. ಸೊ ಹೆಂಗೆ ಬಂತು ಅಂತ ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ. ಆನ್ಸರ್ ಶೀಟ್ಸಲ್ಲಿ ಏನಿದೆ ಚೆಕ್ ಮಾಡ್ತಾರೆ, ಇದ್ರೆ ಮಾರ್ಕ್ಸ್ ಕೊಡ್ತಾರೆ, ಇಲ್ಲಾಂದರೆ ಹೋಯ್ತು. ಸೊ ಅದಕ್ಕೆ 1/RP = 1/R1 + 1/R2 ಅಂತಲೇ ಬರೀರಿ ಯಾವಾಗ ಥಿಯರಿಲಿ ಕೇಳಿದ್ರು ಅಂದರೆ. ಸಿ ಇ ಟಿಲಿ ಸೊ ಡೈರೆಕ್ಟ್ ಫಾರ್ಮುಲಾ R1 R2. ಸೊ ವಾಟ್ ಈಸ್ R1? 4 4 4 × 4 R1 R2 R1 R2. ಸೊ 4 × 4 ಬೈ 4 + 4 ಇದು ಬರೀದೇನೋ ನೀವು ಹೇಳ್ಬಿಡ್ಬೋದು. ಸೊ 4 4s are 16, 16/8 2. ಎಕ್ಸಾಮಲ್ಲಿ ಅಥವಾ ಸಿ ಇ ಟಿಲಿ ಯು ಶುಡ್ ನಾಟ್ ರೈಟ್ ದಿಸ್. ಇದನ್ನು ಬರೆದ್ರೆ ನಿಮಗೆ ಅಟ್ಲೀಸ್ಟ್ ಒಂದು 10 ಸೆಕೆಂಡ್ ಹೋಗುತ್ತೆ. 10 ಸೆಕೆಂಡ್ ಸೇವ್ ಮಾಡಬೇಕು. ಹೆಂಗೆ? 4 4s are 16, 16/8 2. ಟೈಮ್ ಸೇವಿಂಗ್. ಓಕೆ, ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು. ಇನ್ನೇನಾದ್ರು ಬೇಕು ಅಂದರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಕೀಪ್ ಪ್ರಾಕ್ಟೀಸಿಂಗ್. ಜೈ ಹಿಂದ್, ಜೈ ಕರ್ನಾಟಕ.